ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತುಂಬಾ ಬೇಗನೆ ಎದ್ದಿದ್ದೆ. ಇವಾಗ ಟೈಮ್ ಬಂದುಬಿಟ್ಟು 5:15 ಆಗಿದೆ. ಬೆಳಗ್ಗೆ ನೋಡ್ಬೋದು ನೀವು ಯಾವ ಥರ ನಿಶ್ಶಬ್ದದ ವಾತಾವರಣ, ಸೈಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ವಾತಾವರಣ. ನನಗಂತೂ ಈ ಥರ ಫೀಲಿಂಗ್ ಅವಾಗವಾಗ ಅಷ್ಟೇ ರೇರಾಗಿ ಆಗೋದು. ಯಾಕೆಂದರೆ ನಾನು ಅಷ್ಟು ಸ್ವಲ್ಪ ಲೇಟಾಗಿಯೇ ಹೇಳೋದು ಪಾಪು ಸಣ್ಣದಿರೋದಕ್ಕೆ. ಆದರೆ ಇವತ್ತು ಸ್ವಲ್ಪ ವಾಕಿಂಗ್ ಅದೆಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಫಿಟ್ನೆಸ್ ಕಡೆಯೂ ಗಮನ ಕೊಡೋಣ ಅಂತ ಹೇಳಿ ಸ್ವಲ್ಪ ಬೇಗನೆ ಹೇಳೋಕ್ಕೆ ಟ್ರೈ ಮಾಡೋಣ ಅಂತೇಳಿ ಹೊಸ ಚಾಲೆಂಜನ್ನ ನನ್ನ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಬೇಗನೆ ಎದ್ದಿದ್ದೀನಿ. ಬೇಗನೆ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ಕಸ ಗುಡಿಸಿ ಬಾಗಿಲು ತೊಳಿತಾ ಇದ್ದೀನಿ. ಏನಪ್ಪ ನಂದು ಸಡನ್ನಾಗಿ ಈ ಥರ ಪ್ಲ್ಯಾನ್ ಅಂದ್ಕೊಂಡ್ರೆ ಯಾಕೋ ಏನೋ ಆರೋಗ್ಯದಲ್ಲಿ ತುಂಬಾ ವೇರಿಯೇಷನ್ ಆಗ್ತಾಯಿತ್ತು. ಹಾಗೆ ನನ್ನ ಬಾಡಿ ನನ್ನ ಮಾತೇ ಕೇಳ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ವಾರ್ಮಪ್ಪು ವಾಕಿಂಗು ಮಾಡಿದರೆ ಏನಾದ್ರೂ ಸರಿ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಈ ಥರ ಬೇಗ ಎದ್ದು ವ್ಯಾಯಾಮ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೆಕೆಂಡ್ ಡೆಲಿವರಿ ಆದಮೇಲಂತೂ ನಾನು ತುಂಬಾ ವೀಕ್ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇವಾಗ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹೊರಗಿಂದು ಅಂಗಳದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಾಗಿಲಿಗೆ ಕುಂಕುಮ ರಂಗೋಲಿ ಎಲ್ಲ ಇಟ್ಬಿಟ್ಟು ಸೀದಾ ಒಳಗಡೆ ಕಿಚನ್ ರೂಮಿಗೆ ಬಂದೆ. ಕಿಚನ್ ರೂಮ್ನು ನೋಡ್ಬೋದು ನೀವು, ತುಂಬಾ ಮೆಸ್ಸಿಯಾಗಿತ್ತು. ನೈಟ್ ಹಂಗೆ ಮಲಗಿದ್ದೆ, ಪಾಪು ಕಾಡಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡ್ತಾ ಇದ್ದ. ಸೊ ಹಂಗಾಗಿ ಎಲ್ಲ ಹಂಗೆ ಇಟ್ಟಿದ್ದೆ. ಹಾಗಾಗಿ ಬೆಳಗ್ಗೆ ಎದ್ದು ಗ್ಯಾಸು ಎಲ್ಲ ಒಲೆ ಎಲ್ಲ ಒರೆಸ್ಕೊಂಡು ಆಮೇಲೆ ಪಾತ್ರೆ ತೊಳೆಯೋವಿದ್ವು. ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಾಗೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಫ್ರೆಶ್ ಅಪ್ ಆದಮೇಲೆ ನಾನು ಮೊದಲು ಮಾಡೋ ಕೆಲಸನೇ ನೀರು ಕುಡಿಯೋದು. ಇಲ್ಲಿ ನೋಡ್ಬೋದು ನೀವು, ನಮ್ಮ ಮನೇಲಿ ಇನ್ನೂ ಮಲಗಿದ್ದಾರೆ. ಆಲ್ರೆಡಿ ನಾನು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿತ್ತು, ಪಾತ್ರೆ ಎಲ್ಲ ತೊಳೆದು ನೋಡಿ ಕಿಚನ್ ಹೇಗಿತ್ತು ಅದನ್ನ ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಹಾಗೆ ಟೀ ಕೂಡ ಮಾಡಿದ್ದೆ. ನಮ್ಮ ಮಾವ ಒಬ್ಬರು ಎದ್ದಿದ್ರು. ಸೊ ಅವರು ಕೂಡ ವಾಕಿಂಗ್ ಹೋಗ್ತಾರೆ, ಹಾಗಾಗಿ ಅವರಿಗೆ ಟೀ ಮಾಡಿದ್ದೆ. ಸ್ವಲ್ಪ ಮಳೆ ಬೆಳಗ್ಗೆ ಸ್ವಲ್ಪ ಮಳೆ ಹಿಡ್ಕೊಂಡಿತ್ತು. ಸೊ ಹಾಗಾಗಿ ನಮ್ಮ ಇಂಟ್ಲ ಕಡೆ ಎಲ್ಲ ಫುಲ್ಲು ಯಾವ ಥರ ಮಳೆ ಇದೆ ವಾತಾವರಣ ಇದೆ ಅಂತ ಹೇಳಿ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಎದ್ದು ಫ್ರೆಶ್ ಆಗುತ್ತೆ ಮೊದಲು ಕುಡಿಯೋದೇ ನೀರು. ನಾವು ಕುಕ್ಕರ್ಗಾರಲ್ಲಿ ಕೂತ್ಕೊಂಡು ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಒಳಗಿರುವಂಥ ಕಸನೆಲ್ಲ ಹೊರ ಹಾಕಲಿಕ್ಕೆ ತುಂಬಾ ಒಳ್ಳೆಯ ವ್ಯಾಯಾಮ ಅಂತಂದು ಹೇಳ್ಬೋದು. ಇದು ಒಂದು ರೀತಿಲಿ ಒಂದು ಗ್ಲಾಸ್ ನೀರನ್ನ ಫುಲ್ ಕುಡಿದು ಫಿನಿಷ್ ಮಾಡಿಬಿಟ್ಟು ಆಮೇಲೆ ನೋಡಿದರೆ ನನ್ನ ಮಗ ಆಲ್ರೆಡಿ ಎದ್ದಿದ್ದ. ಸೊ ಹಾಗಾಗಿ ಅವನನ್ನು ರೂಮಿಗೆ ಹೋಗಿ ಕರ್ಕೊಂಡು ಬಂದೆ. ನೋಡಿ ನಾ ಟೀ ಕುಡಿತಾ ಇದ್ದೀನಿ, ಅವನು ಕೂಡ ಕೂತಿದ್ದಾನೆ. ಅವನಿಗೂ ಟೀ ಬೇಕಂತೆ ಹಠ ಮಾಡ್ತಾ ಇದ್ದ. ಅದಕ್ಕೆ ಕೈಲಿ ಆಟ ಆಡೋಕ್ಕೆ ಸಾಮಾನು ಕೊಟ್ಬಿಟ್ಟು ಕುಂದಿಸ್ಕೊಂಡಿದ್ದೆ. ನೋಡಿ ಕ್ಯಾಮ್ರಾ ನೋಡಿ ಯಾವ ಥರ ಸ್ಮೈಲ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ನಮ್ಮಮ್ಮ ಏನು ಮಾಡ್ತಾ ಇದೆ ಅಂತ ಹೇಳಿ ಅವನಿಗೆ ಫುಲ್ ಒಂಥರ ಇವಳೇನು ಕ್ಯಾಮ್ರಾ ಹಿಡ್ಕೊಂಡು ನನ್ನ ಮುಂದೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಗ್ತಾ ಇದ್ದ. ತುಂಬಾ ಸ್ಮೈಲಿ ಫೇಸ್ ಅಂತಲೇ ಹೇಳ್ಬೋದು ನನ್ನ ಮಗಂದು. ಯಾವಾಗ ನೋಡಿದ್ರು ನಗ್ತಾನೆ ಇರ್ತಾನೆ. ಅವನಿಗೆ ಟೀದು ಇವಾಗ ಹಠ ಬಂದಿರೋದು, ಟೀ ಬೇಕು ಅಂತ ಇದ್ದ. ಅಷ್ಟರಲ್ಲಿ ನಮ್ಮ ಅತ್ತೆನೂ ಎದ್ದು ಬಂದರು. ನಮ್ಮ ಅತ್ತೆ ಜೊತೆ ಕೂತ್ಕೊಂಡು ಯಾವ ಥರ ಸೇವ್ ತಿಂತಿದ್ದಾನೆ ನೋಡಿ. ನಾ ತಿನ್ಸೋಕೋದ್ರೆ ತಿನ್ನಲಿಲ್ಲ, ಅದಕ್ಕೆ ಅವನಿಗೆ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೆ. ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾನೆ. ಆದರೆ ಅವನಿಗೆ ತಿನ್ನೋಕ್ಕೂ ಬರಲ್ಲ. ಇವಾಗಿನೂ 11 ತಿಂಗಳು ರನ್ನಿಂಗ್, ಅವನಿಗೆ ತಿನ್ನಲಿಕ್ಕೂ ಬರಲ್ಲ. ಸೊ ಹಂಗಾಗಿ ಎಲ್ಲ ಚೆಲ್ಲ ಹಾಕ್ಬಿಟ್ಟ. ಅವನ ಜೊತೆ ಆಟ ಆಡ್ಕೊಂತ ಹಾಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟೆಲ್ಲ ತಿಂದಾದಮೇಲೆ ನನ್ನ ಮಗಳು ಬಂದು ಅವ್ರ ಪಪ್ಪಗೆ ಹೋಮ್ವರ್ಕು ಹಾಕ್ಸ್ಕೊತಾ ಇದ್ಲು. ಅವ್ರ ಪಪ್ಪ ಇದೇನು ಅಂತ ಕೇಳ್ತಾಯಿದ್ರು. ಅವಳು ಹೇಳ್ತಾ ನೋಡಿ ಯಾವ ಥರ ಬೆರಳು ಎಣಿಸ್ತಾಳೆ ಅಂತ ಹೇಳ್ಬಿಟ್ಟು ಕಾಲಮ್ ಎಣಿಸ್ತಾ ಇದ್ದಾಳೆ. ನಾವು ಈ ವಯಸ್ಸಲ್ಲಿ ನಮಗೆ 1 2 ಹೇಳೋಕ್ಕೂ ಬರ್ತಾ ಇರಲಿಲ್ಲ. ಆದರೆ ಅವಳು ಇವಾಗಿನೂ LKG. ಆಗಲೇ ಅವಳು ABCD ಎಲ್ಲ ಹೇಳ್ತಾಳೆ. ಅವ್ರ ಅಪ್ಪ ಜಾಸ್ತಿ ತೆರೆ ತಿನ್ನೋದಕ್ಕೆ ಅವ್ರ ಪಪ್ಪ ನನಗೆ ಬರಲ್ಲ ಅಂತ ಹೇಳ್ಬಿಟ್ಟು ಅವಳು ಹೋದ್ಲು. ಆಮೇಲೆ ಎಲ್ಲ ಕೆಲಸ ಮುಗಿಸಿ ಟಿಫನ್ ತಿಂದು ಬಂದು ನೋಡ್ರೆ ನಮ್ಮ ಮಾವ ಫಿಶ್ ತೊಗೊಬಂದಿದ್ರು. ಓಕೆ, ಫಿಶ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಫಿಶ್ ಕ್ಲೀನ್ ಮಾಡ್ತಾಯಿದ್ದೆ. ನನಗೆ ಅಷ್ಟು ಸರಿಯಾಗಿ ಈ ಫಿಶ್ ನೇಮ್ ಗೊತ್ತಿಲ್ಲ. ಕ್ಲೀನ್ ಮಾಡ್ತಾಯಿದ್ದೆ. ನಾನು ಮುಂಚೆನೇ ಮೀನು ತರತ್ತಿಗೆ ನಾವು ಉಪ್ಪು ಮತ್ತು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಕಲಸಿ ಇಟ್ಟಿರ್ತೀವಿ. ಯಾಕೆ ಅಂದರೆ ಸ್ವಲ್ಪ ಅದು ಲೋಳೆ ಇರುತ್ತಲ್ಲ, ಬೇಗ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಲಸಿಟ್ರೆ ಸ್ವಲ್ಪ ಬೇಗನೆ ಬಿಟ್ಕೊಳ್ಳುತ್ತೆ, ನಮಗೂ ತಿಕ್ಕಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅದೆಲ್ಲ ತಿಕ್ಕಾದ್ಮೇಲೆ ಸ್ವಲ್ಪ ಬಟ್ಟೆ ಮಡ್ಚೋದು, ಎಲ್ಲ ಬಟ್ಟೆ ಕೂಡ ಮಡ್ಚಿದೆ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಕ್ರೇಜ್ನ ಫಾಲೋ ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.